ಹಾಯ್ ಫ್ರೆಂಡ್ಸ್, ಅಮ್ಮನ ಕೈ ರುಚಿಗೆ ಸ್ವಾಗತ. ಸಿಂಪಲ್ಲಾಗೆ ಚಿಕನ್ ಫ್ರೈ ಮಾಡೋದು ಹೇಗೆ ಅಂತ ನೋಡೋಣ. ತುಂಬಾ ರುಚಿ ಇರುತ್ತೆ. ಚಪಾತಿಗೆ, ಪೂರಿಗೆ, ದೋಸೆಗೆಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಬೆಳ್ಳುಳ್ಳಿ 2 ಗಡ್ಡೆಯಷ್ಟು ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಶುಂಠಿ ಸ್ವಲ್ಪ, ನೋಡಿ ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ತುಂಬಾ ರುಚಿ ಇರುತ್ತೆ. ಈಸಿಯಾಗೆ ಮಾಡ್ಕೊಳ್ಬೋದು. ನೋಡಿ, ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಬೇಕು. ನೋಡಿ, ರುಬ್ಬಿದಾಗಿದೆ. ನೋಡಿ, ಸ್ಟವ್ ಮೇಲೆ ಈ ಥರ ಒಂದು ಬಾಣಲೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು. ಫ್ರೈಗೆಲ್ಲ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಕೊಳ್ಬೇಕು. ನೋಡಿ, ಎಣ್ಣೆ ಕಾದಿದೆ. ಈರುಳ್ಳಿ 2 ಈರುಳ್ಳಿ ಇದೆ, ಕಟ್ ಮಾಡಿರೋ ಅಂಥದ್ದು. ನೋಡಿ, ಈ ಥರ ಬಾಡಿಸ್ಕೊಳ್ಬೇಕು. ನೋಡಿ, ಈರುಳ್ಳಿ ಸ್ವಲ್ಪ ಬಣ್ಣ ಚೇಂಜ್ ಆದಮೇಲೆ ನಾವೇನು ರುಬ್ಬಿರ್ತೀವಿ ಆ ಮಸಾಲಾನ ಸೇರಿಸ್ಬೇಕು. ಯಾರು ಬೇಕಾದರೂ 10 ನಿಮಿಷದಲ್ಲಿ ಮಾಡ್ಕೊಳ್ಬೋದು. ಬ್ಯಾಚುಲರ್ಸ್ಗಂತೂ ತುಂಬಾ ಉಪಯೋಗ ಆಗುತ್ತೆ ಈ ಥರ ಮಾಡಿಟ್ಕೊಂಡ್ರೆ. ನೋಡಿ, ಇದು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಈ ಥರ ಬಾಡಿಸ್ಕೊಳ್ಬೇಕು. ನೋಡಿ, ಚಿಕನ್ನು ಇಲ್ಲಿ 3/4 kg ಚಿಕನ್ ತೊಗೊಂಡಿದ್ದೀನಿ. ಈಗ ಸ್ವಲ್ಪ ಈ ಥರ ಮಿಕ್ಸ್ ಮಾಡಿಕೊಂಡು ನೋಡಿ, ಈಗ ಇದಕ್ಕೆ ಅರಿಶಿನ ಒಂದು ಅರ್ಧ ಚಮಚದಷ್ಟು ಅರಿಶಿನ ಹಾಕ್ಕೊಳ್ಬೇಕು. ಚಿಕ್ಕ ಚಮಚದಲ್ಲಿ ಉಪ್ಪು ರುಚಿಗೆ ತಕ್ಕಷ್ಟು ನೋಡಿ ಹಾಕ್ಕೊಳ್ಬೇಕು. ಪುದೀನ ಎಲ್ಲ ಹಾಕಿರೋದ್ರಿಂದ ಉಪ್ಪಿನಂಶ ಜಾಸ್ತಿ ಆಗಿಬಿಡುತ್ತೆ. ಪುದೀನ ಎಲ್ಲ ಹಾಕಿರ್ತೀವಿ. ನೋಡಿ, ಸ್ವಲ್ಪ ಕಡಿಮೆನೇ ಹಾಕ್ಕೊಂಡ್ರೆ ಕೊನೆಯಲ್ಲಿ ಟೇಸ್ಟ್ ನೋಡ್ಬಿಟ್ಟು ಬೇಕಾದರೆ ಹಾಕ್ಕೊಳ್ಬೋದು. ನೋಡಿ, ಈ ಥರ ಮಿಕ್ಸ್ ಮಾಡಿಕೊಂಡು ಅದು ಚೆನ್ನಾಗಿ ಉಪ್ಪೆಲ್ಲ ಹಿಡಿಬೇಕು. ಅದಕ್ಕೆ ತಟ್ಟೆ ಮುಚ್ಚಿ 1-2 ನಿಮಿಷ ಬಿಡಬೇಕು. ನೋಡಿ, ಈಗ ಸ್ವಲ್ಪ ಎಲ್ಲ ನೀರೆಲ್ಲ ಹಿಂಗ್ದಂಗೆ ಆಗಿದೆ. ಈಗ ಅದಕ್ಕೆ ಒಂದು ಟೊಮೊಟೊ ಚಿಕ್ಕ ಸೈಜ್ ಆದರೆ ಸಾಕಾಗುತ್ತೆ. ಈಗ ಈ ಥರ ತಟ್ಟೆ ಮುಚ್ಚಿ 5 ನಿಮಿಷ ಸಿಮ್ಮಲ್ಲಿಟ್ಟು ಬಿಟ್ಬಿಡಬೇಕು. ಚೆನ್ನಾಗಿ ಎಲ್ಲ ಉಪ್ಪೆಲ್ಲ ಹಿಡಿದು ಡ್ರೈ ಆಗಿರುತ್ತೆ. ನೋಡಿ, ಈಗ ಇದಕ್ಕೆ ಧನಿಯಾ ಪುಡಿ 1 ಚಮಚದಷ್ಟು, ಚಿಕ್ಕ ಚಮಚದಲ್ಲೇ ತಗೊಂಡ್ರೆ ಸಾಕು. ಚಿಲ್ಲಿ ಪೌಡ್ರು 1 ಚಮಚ, ಖಾರಕ್ಕೆ ನೋಡಿ ಹಾಕ್ಕೊಳ್ಬೇಕು. ನಾವು ಯಾವ ಥರ ಖಾರ ತಿಂತೀವಿ ಈ ಥರ. ನೋಡಿ, ಗರಂ ಮಸಾಲ ಸ್ವಲ್ಪ ಒಂದು ಅರ್ಧ ಚಮಚದಷ್ಟು. ನೋಡಿ, ಅವೆಲ್ಲ ಹಾಕಿದ ನಂತರ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ತುಂಬಾ ರುಚಿ ಇರುತ್ತೆ. ಚಪಾತಿಗೆ, ಪೂರಿಗೆ, ದೋಸೆಗೆಲ್ಲ ಯಾವಾಗಲೂ ಒಂದೇ ಥರ ಸಾಂಬಾರು ಅದು ತಿಂದು ಬೇಜಾರಾಗಿದ್ದರೆ ಈ ಥರ ಮಾಡಿಕೊಂಡ್ರೆ ಸ್ವಲ್ಪ ನೀರು ಹಾಕ್ಕೊಳ್ಬೇಕು ಬೇಯೋದಕ್ಕೆ. ನೋಡಿ, ಬೆಂದಿದೆ ಸ್ವಲ್ಪ. ಈಗ ಕೊನೆಯಲ್ಲಿ ಸ್ವಲ್ಪ ಪೆಪ್ಪರ್ ಪೌಡ್ರು, ಹಾಗೆ ಚಿಲ್ಲಿ ಪೌಡ್ರು ನೋಡಿ ಹಾಕ್ಕೊಳ್ಬೇಕು. ಫಸ್ಟ್ ಟೈಮ್ ಹಾಕುವಾಗ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಬೇಕು. ಪೆಪ್ಪರಲ್ಲಿ ಖಾರ ಇರುತ್ತೆ.
ಈ ಫ್ರೈಗೆಲ್ಲ ಪೆಪ್ಪರ್ ಹಾಕಿದ್ರೇ ಟೇಸ್ಟ್ ಚೆನ್ನಾಗಿ ಬರೋದು. ನೋಡಿ ರೆಡಿಯಾಗಿದೆ ಈಗ. ಒಮ್ಮೆ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್.